ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಡಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಇತ್ತೀಚೆಗೆ ನೂತನ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಹೊಸ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ರೈತರನ್ನ ನಾವು ಕನ್ವಿನ್ಸ್ ಮಾಡ್ತೇವೆ, ರೈತರಿಂದ ಭೂಮಿಯನ್ನ ನಾವು ಬಿಡಿಸ್ಕೊಳ್ತೇವೆ, ಏನು ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ಮತ್ತೆ ಬೇರೆ ಭಾಗಗಳಿಗೆ ನೀರನ್ನ ಕಳಿಸ್ತೇವೆ ಅನ್ನುವ ಮಾತನ್ನ ಹೇಳಿದಂತಹ ಬೆನ್ನಲ್ಲಿಯೇ ಇವತ್ತು ಇಡೀ ತುಮಕೂರು ಜಿಲ್ಲೆಯ ಎಲ್ಲ ರೈತ ಸಂಘದವರು ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ನ ಮುಖಂಡರುಗಳು ತೀವ್ರ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರೈತರು ಪ್ರಾಣವನ್ನ ಕೊಡ್ತಾರೆ, ರಕ್ತವನ್ನ ಕೊಡ್ತಾರೆ, ಆದ್ರೆ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗೋ ಮಾತೇ ಇಲ್ಲ ಅನ್ನುವ ಮಾತುಗಳನ್ನ ರೈತ ಸಂಘದವರು ಹೇಳ್ತಾ ಇದ್ದಾರೆ. ಹಾಗಾಗಿ ಗುಬ್ಬಿಯಲ್ಲಿ ನಾಳೆ ಬೆಳಗ್ಗೆ ಗುಬ್ಬಿಯ ಪ್ರವಾಸಿ ಮಂದಿರದಲ್ಲಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿರುವಂತದ್ದು. ರೈತ ಸಂಘ ಹಾಗೂ ಬೇರೆ ಬೇರೆ ಸಂಘಟನೆಗಳು, ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ಸೇರ್ತಾರೆ. ಒಂದು ಕಡೆ ಸೇರಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನುವ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಇಲ್ಲ, ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ, ಈ ಯೋಜನೆಯನ್ನ ಮಾಡಬಾರ್ದು ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕುಣಿಗಲ್ಗೆ ಹೋಗ್ಬೇಕು ಅಂದ್ರೆ ನೀರು ಅದನ್ನ ಅಗಲೀಕರಣ ಮಾಡಿದ್ರೆ ಸಾಕಾಗುತ್ತೆ ಹೊರತು ಪೈಪ್ ಲೈನ್ ಅನ್ನ ಅಥವಾ ಏನು ಲಿಂಕ್ ಕೆನಾಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವ ಮಾತುಗಳನ್ನ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳುವ ಮೂಲಕ ಖಂಡಿತವಾಗಿಯೂ ಕೂಡ ಗುಬ್ಬಿ ತಾಲೂಕಿನಲ್ಲಿ ಈ ಒಂದು ಕಾರ್ಯ ನಡೀಬಾರದು ಅನ್ನುವಂತಹ ಮಾತುಗಳನ್ನು ಕೂಡ ಆಡಿರುವಂತದ್ದನ್ನು ನೋಡ್ತೇವೆ. ಇನ್ನು ಬಿಜೆಪಿ ಮುಖಂಡರಿರ್ಬೋದು, ಜೆಡಿಎಸ್ ಮುಖಂಡರಿರ್ಬೋದು, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದ ರಾಜು ಅವರು ಕೂಡ ನೇರವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ರೈತರನ್ನ ಕನ್ವಿನ್ಸ್ ಮಾಡೋದಕ್ಕೆ ನೀವು ಬರಬೇಡಿ, ಕನ್ವಿನ್ಸ್ ಆಗುವಂತಹ ಸಾಧ್ಯತೆಯಲ್ಲಿ ನಾವು ಯಾರೂ ಕೂಡ ಇಲ್ಲ, ಇಲ್ಲಿಂದ ನಾವೇನಾದ್ರು ಬೇರೆ ಭಾಗಗಳಿಗೆ ನೀರನ್ನು ಕೊಟ್ರೆ ತುಮಕೂರು ಜಿಲ್ಲೆಯ ಕತೆ ಏನಾಗಬೇಕು ಅನ್ನುವ ಮಾತುಗಳನ್ನ ಆಡಿದ್ದಾರೆ. ಲಿಂಕ್ ಕ್ಯಾನಲ್ ವಿಚಾರವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಈಗಾಗಲೇ ಜಿಲ್ಲೆಯ ಜನರಿಗೆ, ರೈತರಿಗೆ ಮತ್ತು ನಗರದ ಕುಡಿಯುವ ನೀರಿನ ಜನರಿಗೆ ಈ ಒಂದು ಲಿಂಕ್ ಕ್ಯಾನಲ್ನಿಂದ ಏನು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಮನವರಿಕೆಯಾದ ನಂತರ ಈಗಾಗಲೇ ಈ ಒಂದು ಲಿಂಕ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಈ ಕಾಮಗಾರಿಯನ್ನು ಮಾಡಬಾರ್ದು. ಈ ಕಾಮಗಾರಿ ಮಾಡಿದ್ದೇ ಆದರೆ ಜಿಲ್ಲೆಯ ಸುಮಾರು 7 ತಾಲೂಕುಗಳ ಜನರ ಪಾಲಿಗೆ ಇದು ಮರಣ ಶಾಸನವಾಗ್ತದೆ, ಇದು ಸರಿಪಡಿಸಲಾರದಂಥ ಅಪಾಯ ಅವ್ರ ಮೇಲೆ ಬರ್ತದೆ ಅಂತಕ್ಕಂಥದ್ದು ಮನಗಂಡಂತ ನಾವು ಈಗಾಗಲೇ ಜಿಲ್ಲೆಯ ಜನ ಒಂದು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ವೇದಿಕೆಯನ್ನು ಎಲ್ಲ ಪಕ್ಷಗಳ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಕೂತು ಚರ್ಚೆ ಮಾಡಿ ಆ ವೇದಿಕೆಯ ಮುಖಾಂತರ ಹೀಗಾಗಿ ಸುಮಾರು 16,000 ಜನ ಬೀದಿಗೆ ಬಂದು ಈ ಒಂದು ಲಿಂಕ್ ಕ್ಯಾನಲ್ ನಿಂದ ಆಗ್ತಕ್ಕಂಥ ಅಪಾಯವನ್ನು ನಾವು ವಿರೋಧ ಮಾಡಿದ್ದೇವೆ, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಒಂದು ಹೋರಾಟಕ್ಕೆ ಮಣಿದಂಥ ಸರ್ಕಾರ ಕಳೆದ 1-1.5 ವರ್ಷಗಳಿಂದ ಸುಮ್ಮನಿದ್ದಂಥ ಸರ್ಕಾರ ಮತ್ತೆ ಏಕಾಏಕಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಖಾಂತರ ಹೇಳಿಕೆಯನ್ನು ಮಾಡಿ ನಾವು ರೈತರನ್ನ ಕನ್ವಿನ್ಸ್ ಮಾಡ್ತೇವೆ, ನಾವು ಕಾಮಗಾರಿಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ. ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇವೆ, ಇದರಿಂದ ಜಿಲ್ಲೆಯ ಜನತೆಗೆ ಆಗ್ತಕ್ಕಂಥ ಅಪಾಯದ ಸಂಪೂರ್ಣ ಅರಿವಿದ್ರೂ ನಾವು ಸರ್ಕಾರದ ಭಾಗವಾಗಿ ನಾವು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅದನ್ನು ತಾವು ಮತ್ತೆ ಯೋಚನೆ ಮಾಡಬೇಕು. ಈ ಜಿಲ್ಲೆಯ ಜನರಿಂದಲೇ ಇವತ್ತು ನೀವು ಮಂತ್ರಿಯಾಗಿರ್ತಕ್ಕಂಥದ್ದು, ಶಾಸಕರಾಗಿರ್ತಕ್ಕಂಥದ್ದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಈ ಹೇಳಿಕೆಯ ಮುಖಾಂತರ ಜಿಲ್ಲೆಯ ಜನಗಳ ಭಾವನೆಗೆ ತಾವು ಧಕ್ಕೆ ತರ್ತಾ ಇದ್ದೀರಿ. ದಯಮಾಡಿ ನಿಮಗೆ ಅಧಿಕಾರ ಮುಖ್ಯ ಅಲ್ಲ, ಜನ ಈಗಾಗಲೇ ತಮಗೆ 7-8 ಬಾರಿ ಶಾಸಕರನ್ನು ಮಾಡಿದ್ದಾರೆ, ಮಂತ್ರಿಗಳನ್ನು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆದರೆ ನೀವು ಯಾರೋ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿರುವ ಕಾರಣಕ್ಕೋಸ್ಕರವಾಗಿ ಜಿಲ್ಲೆಯ ಪಾಲಿನ ಜನರ ನೀರನ್ನು ಕಿತ್ತು ಇವತ್ತು ಕುಣಿಗಲ್ ಭಾಗದಿಂದ ಕುಣಿಗಲ್ ಮುಖಾಂತರವಾಗಿ ನೀವು ಇವತ್ತು ಮಾಗಡಿ ಮತ್ತು ರಾಮನಗರಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇದು ನೀವು ಜಿಲ್ಲೆಯ ಜನರಿಗೆ ಬಗೆತಕ್ಕಂಥ ದೊಡ್ಡ ದ್ರೋಹ. ಹೀಗಾಗಿ ತಾವು ಆಲೋಚನೆ ಮಾಡಬೇಕು. ತಾವು ಒಂದು ವೇಳೆ ಈ ಲಿಂಕ್ ಕ್ಯಾನಲ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋದಾದ್ರೆ ಮತ್ತೆ ನಾವು ಜಿಲ್ಲೆಯ ಜನ ಬೀದಿಗೆ ಬರಬೇಕಾಗ್ತದೆ. ತುಮಕೂರು ಜಿಲ್ಲೆಯಲ್ಲಿ ಕಳೆದ ವರ್ಷ ನಡೆದಂತ ದೊಡ್ಡ ಮಟ್ಟದ ಹೋರಾಟ ಈ ವರ್ಷವೂ ನಡೆಯುವಂತಹ ಸಾಧ್ಯತೆಗಳಿದೆ.
ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಸಾವಿರಾರು ರೈತರು ಬೀದಿಗಿಳಿದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ದಾರೆ. ಇಡೀ ತುಮಕೂರು ಜಿಲ್ಲೆಯನ್ನ ಬಂದ್ ಮಾಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಇದು ಕೇವಲ ಗುಬ್ಬಿಗೆ ಮಾತ್ರ ಅಲ್ಲ, ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ತಿಪ್ಟೂರು ಇರ್ಬೋದು, ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಕುಡಿಯುವ ನೀರು ಅಂತಂದ್ರೆ ಅದು ಹೇಮಾವತಿ ಒಂದು ಜೀವನದಿ ಆಗಿರುವಂತದ್ದು. ಆದ್ರೆ ಈ ಜೀವನದಿಯನ್ನ ಮಾಗಡಿ ಮುಖಾಂತರ, ಕುಣಿಗಲ್ನ ಮುಖಾಂತರ ರಾಮನಗರಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮಾಗಡಿಯನ್ಗೆ ತೆಗೆದುಕೊಂಡು ಹೋಗುವಂಥದ್ದು ಕೆಲಸವನ್ನೇನಾದ್ರೂ ಮುಖ್ಯಮಂತ್ರಿಗಳು ಮಾಡಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ನೀವು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ, ಉಪಮುಖ್ಯಮಂತ್ರಿಗಳಾಗಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ. ಈ ನಾಡಿನ ಅಥವಾ ಈ ಜಿಲ್ಲೆಯ ನೀರನ್ನು ಉಳಿಸುವಂತ ಕೆಲಸ ನೀವೇ ಮಾಡಬೇಕು. ಆದ್ರೆ ರೈತರನ್ನ ಕನ್ವೈನ್ಸ್ ತಗೊಳ್ತೀವಿ ಅನ್ನೋ ಒಂದು ಮಾತನ್ನ ಆಡ್ತಾ ಇದ್ದೀರಾ ಅಂತಂದ್ರೆ ಮುಂದಿನ ದಿನದಲ್ಲಿ ನೀವು ಪಶ್ಚಾತ್ತಾಪವನ್ನು ಅನುಭವಿಸ್ತೀರಾ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನೀವು PUC ಫೇಲ್ ಅಥವಾ ಡ್ರಾಪ್ ಔಟ್ ಆಗಿದ್ದೀರಾ? ನಿಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಯಸುತ್ತೀರಾ? ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬೇಕೆ? ಹಾಗಾದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ದೂರ ಶಿಕ್ಷಣ ಅಥವಾ ಮುಕ್ತ ವಿಶ್ವವಿದ್ಯಾಲಯ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಬೆಂಗಳೂರು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಎಲ್ಲ ವಿಶ್ವವಿದ್ಯಾನಿಲಯದ UUCMS ಪೋರ್ಟಲ್ ನಲ್ಲಿ ಪಟ್ಟಿ ಮಾಡಲಾಗಿದೆ. 12ನೇ ತರಗತಿಯ ಸಂಯೋಜನೆಗಳು ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುಧಾ HN, ಅಧ್ಯಕ್ಷರು ಸುಧೆ ಎಜುಕೇಶನ್ ಟ್ರಸ್ಟ್, ಶ್ರೀ ಅರಿಯಂತ್ ನಿಲಯ, SS ಪುರಂ ಮುಖ್ಯ ರಸ್ತೆ, ತುಮಕೂರು. ದೂರವಾಣಿ ಸಂಖ್ಯೆ 8494111118 9686158561. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.